ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ನಿಮಗೆ 3 ಕ್ವಶನ್ಸ್ಗೆ ಆನ್ಸರ್ಸನ್ನ ಡೌಟ್ ಕ್ಲಿಯರ್ಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ 1 ಲ್ಯಾಕ್ ಅಬೋ ರ್ಯಾಂಕ್ ಇರೋರಿಗೆ ಸೀಟ್ ಸಿಗುತ್ತಾ. ಸೆಕೆಂಡು, ಎಷ್ಟು ಕಾಲೇಜ್ ಎಂಟ್ರಿ ಮಾಡಿದರೆ ಸೀಟ್ ಸಿಗುತ್ತೆ. ಥರ್ಡು, ನಿಮ್ಮ ಡಿಸ್ಟಿಕಲ್ಲೇ ಕಾಲೇಜ್ ಬೇಕು ಅಂದರೆ ಏನು ಮಾಡಬೇಕು. ಸೊ ಈ 3 ಕ್ವಶನ್ಸ್ಗೆ ನಾನು ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಇದೇ ಡೌಟ್ಸ್ ಇರೋದು. ಇವು 3 ಡೌಟ್ಸ್ ಬಿಟ್ಟು ಅವ್ರ ಮೈಂಡಲ್ಲಿ ಬೇರೆದೇನಿಲ್ಲ. ಸೊ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ಸ್ ಇದೇ ಇರೋದು. ಈ 3 ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನನ್ನ ಚಾನಲ್ಗೆ ಬಂದಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಯಾಕಂದರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ಗಳು ನನ್ನ ಚಾನಲಲ್ಲಿ ಸಿಗುತ್ತೆ. ಸೊ ಈಗ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಏನಪ್ಪ ಅಂದರೆ ಫಸ್ಟ್ ಕ್ವಶನ್ಸು, 1 ಲ್ಯಾಕ್ ಅಬೌವ್ ರ್ಯಾಂಕ್ ಇರೋರಿಗೆ ಸೀಟ್ ಸಿಗುತ್ತಾ. ಸೀಟ್ ಖಂಡಿತ ಸಿಗುತ್ತೆ. ಬಟ್ ನೀವು ಮಾಡಬೇಕಾಗಿರೋ ಕೆಲಸ ಯಾವುದಪ್ಪ ಅಂದರೆ ಆಬ್ಸೆಂಟ್ರಿ ಬಿಟ್ಟಾಗ ನೀವು ಮಿನಿಮಮ್ 150 ಅಬೌವ್ ಅಥವಾ 170 ಅಬೌವ್ ಕಾಲೇಜಸ್ ಆ್ಯಡ್ ಮಾಡಲೇಬೇಕು. ಯಾಕಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲರದ್ದು ಮೀನ್ಸ್ ರೂರಲ್ ಆಗಲಿ ಕನ್ನಡ ಆಗಲಿ ಅದು ತುಂಬ ಸ್ಟೂಡೆಂಟ್ಸ್ ಹತ್ರ ಇರೋಲ್ಲ. ಸೊ ಅದಕ್ಕೆ ನೀವು ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಕಾಲೇಜಸ್ಸು. ಫಾರ್ ಎಕ್ಸಾಂಪಲ್ ಇವಾಗ 1 ಲ್ಯಾಕ್ ಅಬೌವ್ 1,50,000 ರ್ಯಾಂಕ್ 1 ಲ್ಯಾಕ್ ಅಂದರೆ 1,50,000 ಮೇಲೆ ಇದ್ದವರು ಕೂಡ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು. ಅಥವಾ 2 ಲಕ್ಷ ಮೇಲೆ ಇರೋರು ಕೂಡ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು. ಅಥವಾ 2,50,000 ಹೋದ ಥರ ಏನಪ್ಪ ಅಂದರೆ 2,90,000 2,80,000ವರೆಗೂ ಸೀಟ್ ಸಿಗಲ್ಲ ಅಂತಲ್ಲ. ಬಟ್ ನಿಮ್ಮ ಕೆಲಸ ಏನಪ್ಪ ಅಂದರೆ ಜಸ್ಟ್ ಒಂದೇ ಆಬ್ಸೆಂಟ್ರಿ ಮಾಡುವಾಗ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಬೇಕು. ಇದು ಅಷ್ಟೇ, ಮತ್ತೇನಿಲ್ಲ. ಅದನ್ನು ಆಬ್ಸೆಂಟ್ರಿ ಯಾವ ರೀತಿ ಕಾಲೇಜಸ್ ಎಂಟ್ರಿ ಮಾಡಬೇಕು ಮತ್ತು ಹೆಂಗೆ ಮಾಡಬೇಕು, ಯಾವ ರ್ಯಾಂಕಿಗೆ ಎಷ್ಟು ಕಾಲೇಜ್ ಆ್ಯಡ್ ಮಾಡಬೇಕು ಅನ್ನೋದು ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದು ಇಷ್ಟು ಫಸ್ಟ್ ಕ್ವಶನ್ ಏನಪ್ಪ ಅಂದರೆ 1 ಲ್ಯಾಕ್ ಅಬೌವ್ ರ್ಯಾಂಕ್ ಇರೋರಿಗೆ ಸೀಟ್ ಸಿಗುತ್ತಾ. ಸಿಗುತ್ತೆ, ಕಂಪಲ್ಸರಿ ಸಿಗುತ್ತೆ. ಯಾರು ಏನು ಮೈಂಡ್ ಕೆಡಿಸ್ಕೋಬೇಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಎಷ್ಟು ಕಾಲೇಜ್ ಎಂಟ್ರಿ ಮಾಡಿದರೆ ಸೀಟ್ ಸಿಗುತ್ತೆ. ಅದೇ ಹೇಳಿದೆ ಅಲ್ಲ. ಇವಾಗ ನೀವು ಯಾರ್ದು 1 ಲಕ್ಷ ಮೇಲೆ ಇದೆಯಲ್ಲ ಅಥವಾ 50,000 ಮೇಲೆ ಅಂದ್ಕೊಳ್ರಿ. 50,000 ಮೇಲೆ ರ್ಯಾಂಕ್ ಯಾರ್ದಿದೆಯಲ್ಲ, ಪ್ಲೀಸ್ ಎಲ್ಲರೂ ನೀವೇನಪ್ಪ ಅಂದರೆ ಮಿನಿಮಮ್ 100 ಮೇಲೆ ಕಾಲೇಜ್ ಯಾರು ಮಾಡಲೇಬೇಕು. ಅದನ್ನು ಕರೆಕ್ಟಾಗಿ ನಾನು ಆಬ್ಸೆಂಟ್ರಿ ಬಿಟ್ಟಾಗ ಅಥವಾ ಆಬ್ಸೆಂಟ್ರಿಗೆ ಮುಂಚೆನೇ ಹೇಳ್ತೀನಿ ಹೆಂಗೆ ಯಾರು ಮಾಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀವು ಡಿಪೆಂಡ್ ಅಪಾನ್ ಒಂದೇ ಕೋರ್ಸ್ ಮೇಲೆ ಡಿಪೆಂಡ್ ಆಗಿರಿ. ಸುಮ್ಮನೆ ಸಿಕ್ಕಿದ ಆಬ್ಸೆಂಟ್ರಿ ಮಾಡ್ತೀನಿ ಅಂದರೆ ನಿಮಗೆ ಸಿಗೋ ಒಳ್ಳೆ ಕಾಲೇಜ್ ಕೂಡ ಕಳ್ಕೊತೀರಿ. ಅದಕ್ಕೆ ಏನು ಹೇಳಿದ್ರಪ್ಪ ಅಂದರೆ ಒಂದು ಕೋರ್ಸ್ನ ಫಿಕ್ಸ್ ಆಗಿ ಒಂದು ಕೋರ್ಸ್ ಮೇಲೆ ಫೋಕಸ್ ಮಾಡಿ ಆ ಕಾಲೇಜ್ ಲಿಸ್ಟ್ ಎಲ್ಲ ನಿಮ್ಗೆ ಯಾವ ಕೋರ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಬಿ ಎಸ್ ನರ್ಸಿಂಗ್ ಮಾಡೋದಿದ್ರೆ ಏನಪ್ಪ ಅಂದರೆ ನೀವು ಕಾಲೇಜಸ್ ಎಲ್ಲ ಲಿಸ್ಟ್ ರೆಡಿ ಮಾಡ್ಕೊಬೇಕು. ಅದು ನಾನು ಹೇಳ್ತೀನಿ ಹೆಂಗೆ ಲಿಸ್ಟ್ ರೆಡಿ ಮಾಡ್ಕೋಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಥರ್ಡ್ ಕ್ವಶನ್ ಏನಪ್ಪ ಅಂದರೆ ನಿಮ್ಮ ಡಿಸ್ಟಿಕಲ್ಲೇ ಕಾಲೇಜ್ ಬೇಕು ಅಂದರೆ ಏನು ಮಾಡಬೇಕು. ಸಿಂಪಲ್ ಇದು, ಮತ್ತೇನಿಲ್ಲ. ಫಸ್ಟು ಆಬ್ಸೆಂಟ್ರಿ ಬಿಡ್ತಾರೆ ಅಂದ್ಕೊಳ್ಳಿ. ಬಿಟ್ಟ ಮೇಲೆ ಏನಪ್ಪ ಅಂದರೆ ಇವಾಗ ನಾನು ನಮ್ಮ ಡಿಸ್ಟಿಕಲ್ಲೇ ಕಲಿತೀನಿ, ಬೇರೆ ಕಡೆ ಎಲ್ಲೇ ಹೋಗಲ್ಲ ಅಂತ ನಿಮ್ಮ ಮೈಂಡಲ್ಲಿ ಒಂದು ಇರುತ್ತೆ. ಅಥವಾ ತುಂಬ ಸ್ಟೂಡೆಂಟ್ಸ್ ಹಿಂಗೆ ಇರ್ತಾರೆ. ಸೊ ಅಂಥವ್ರಿಗೆ ಏನಪ್ಪ ಅಂದರೆ ನಿಮ್ಮ ಡಿಸ್ಟಿಕಲ್ಲೇ ಕಾಲೇಜ್ ಬೇಕಪ್ಪ ಅಂದರೆ ಆಬ್ಸೆಂಟ್ರಿ ಬಿಟ್ಟಾಗ ನೀವು ಏನಪ್ಪ ಅಂದರೆ ಫಸ್ಟ್ ಪ್ರಿಫರೆನ್ಸು ನಿಮ್ಮ ಕಾಲೇಜಲ್ಲಿ ಒಂದು 5 ಕಾಲೇಜಸ್ ಇರಲಿ. ಆ 5 ಕಾಲೇಜಸ್ನು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರೆ ನಿಮಗೆ ಸಿಗ್ಬೋದು. ಆಗ ನಿಮ್ದು ಕಡಿಮೆ ರ್ಯಾಂಕ್ ಇದ್ದರೆ ನಿಮಗೆ ಅಲ್ಲೇ ನಿಮ್ಮ ಡಿಸ್ಟಿಕಲ್ಲೇ ಕಾಲೇಜ್ ಸಿಗುತ್ತೆ ಕನ್ಫರ್ಮ್ ಆಗಿ. ಅಥವಾ ಜಾಸ್ತಿ ಇದ್ದರೆ ನಿಮಗೆ ನೀವು ಫಸ್ಟ್ ಪ್ರಿಫರೆನ್ಸ್ ಮಾತ್ರ ನಿಮ್ಮ ಡಿಸ್ಟಿಕ್ ಕೊಡಿ. ನಿಮ್ಮ ಡಿಸ್ಟಿಕಲ್ಲೇ ಬೇಕು ಅಂದರೆ ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ರ್ಯಾಂಕ್ ಎಷ್ಟಾದರೂ ಇರಲಿ, ಫಸ್ಟ್ ಪ್ರಿಫರೆನ್ಸ್ ಏನಪ್ಪ ಅಂದರೆ ನಿಮ್ಮ ಡಿಸ್ಟಿಕ್ದೇ ಕೊಡಬೇಕು. ಸೊ ಇಷ್ಟೇ, ಮತ್ತೇನಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ಆಬ್ಸೆಂಟ್ರಿ ಬಗ್ಗೆ ಕರೆಕ್ಟಾಗಿ ವಿಡಿಯೋ ಮಾಡ್ತೀನಿ. ಮತ್ತು ಇನ್ನೊಂದು ಡೌಟ್ ಏನಂದರೆ ಈಗ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ. ಅದು ಅಂದರೆ ವೆರಿಫಿಕೇಷನ್ ಆಗಿದೆಯೋ ಇಲ್ಲ ಅಂತ ನಿಮ್ಮ ಡಾಕ್ಯುಮೆಂಟ್ಸ್ ನೀವು ಏನೇನು ರಿಸರ್ವೇಷನ್ ಕ್ಲೈಮ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ ಕನ್ನಡ ಆಗಲಿ ರೂರಲ್ ಆಗಲಿ ಇನ್ಕಮ್ ಕ್ಯಾಸ್ಟಲ್ಲಿ ನಿಮ್ದು ಏನೇನು ಎಲ್ಲ ವೆರಿಫಿಕೇಷನ್ ಆಗಿದೆಯೋ ಇಲ್ಲ ಅಂತ ಅದಕ್ಕೊಂದು ಲಿಂಕ್ ಬಿಡ್ತಾರೆ. ಎಲ್ಲ ನಿಮ್ಮದು ಎಸ್ ಆರ್ ನೋ ಅಂದ್ರೆ ಎಲ್ಲ ಇರುತ್ತೆ. ನೀವೆಲ್ಲ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ ಮೇಲೆ ಏನಪ್ಪ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ. ಆ ಸ್ಲಿಪ್ ಹೆಂಗೆ ಇರುತ್ತೆ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.